ಒಂದು ರೀತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ ಕೆಲಸಗಳು ಒಂದಿದೆ. ಮನಮೋಹನ್ ಸಿಂಗ್ ಅವನು ಗುರುತಿಸಿ ಪುನಃ ಪ್ರೈಮ್ ಮಿನಿಸ್ಟರ್ ಮಾಡಿದ್ದಕ್ಕೆ ಆ ಕ್ರೆಡಿಟ್ ಆದರೂ ಸೋನಿಯಾ ಗಾಂಧಿ ಅವರಿಗೆ ಹೋಗ್ಬೇಕು. ಹೇಳ್ತಾರೆ ಅವರಿಗೆ ಯಾರು ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಒಪ್ತಾ ಇರಲಿಲ್ಲ ಅಂತ. ಬೇರೆಯವರಾಗಿ 10 ದಿವಸ ಆದ್ರೆ 10 ದಿವಸ ನಾನು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದೆ ಅಂತ ಕೂತ್ಕೊಳ್ತಾ ಇರ್ಲಿಲ್ವಾ? ಎಮರ್ಜೆನ್ಸಿಯಲ್ಲಿ ನಾವೆಲ್ಲ ವಿರೋಧ ಮಾಡಿ ವರ್ಕ್ ಮಾಡಿದವರೇ. ಯಾಕಂದ್ರೆ ಜಯಪ್ರಕಾಶ್ ಜೊತೆ ಇದ್ದಾಗ ನಾವು ವಿರೋಧ ಮಾಡಿದ್ದೇ ಅಲ್ಲ. ನಂತರದ ದಿನಗಳಲ್ಲಿ ಬದಲಾವಣೆ ಬಂದಾಗ ಯಾವುದು ಹತ್ತಿರ ಅಂತ. ಇವತ್ತಿನ ಒಟ್ಟು ರಾಜಕಾರಣಿಗಳು, ಸಚಿವರು, ಅವರ ಆಡಳಿತ, ಅವರ ವೈಖರಿ ಸಾರ್ವಜನಿಕವಾಗಿ ಏನೇನೆಲ್ಲ ಚರ್ಚೆ ಆಗ್ತಾ ಇದೆ ಅಂತ ನಿಮಗೂ ಗೊತ್ತಿದೆ. ನಿಮಗೂ ವೈಯಕ್ತಿಕವಾಗಿ ಏನು ಅನ್ನಿಸ್ತದೆ? ಮತೀಯ ಗಲಭೆಗಳು ಆಗುವಂಥದ್ದು ಹಿಂದೆ ಇರಲಿಲ್ಲ, ಹೀಗೆ ಯಾಕಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಕೇವಲ ರಾಜಕಾರಣಕ್ಕೋಸ್ಕರ ಜಾಸ್ತಿ ಆಗ್ತಾ ಇದೆಯಾ ಅನ್ನೋದು ಒಂದು ಅರ್ಥವನ್ನು ಮಾಡ್ಕೊಳ್ಬೇಕು. ಸೊ ಒಟ್ಟು ರಾಜಕೀಯದ ವರ್ತಮಾನದಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಸರಿ ಇದೆ ಅಂತ ಲೆಕ್ಕ ನಿಮಗೆ? ಮಾಧ್ಯಮ ಎಲ್ಲೋ ಒಂದು ಕಡೆ ಕರಪ್ಟ್ ಆಗಿದೆ, ಪರ್ವರ್ಟ್ ಆಗಿದೆ, ಅದು ಪಕ್ಷೀಯವಾಗಿದೆ, ಅದೆಲ್ಲವೂ ಒಪ್ಕೊಳ್ಳುವಂಥದ್ದು. 75 ವರ್ಷದಲ್ಲಿ ಅದರದೇ ಒಂದು ದೊಡ್ಡ ಇತಿಹಾಸ ಇದೆ. ಆದರೆ ಕಾಂಗ್ರೆಸ್ಸು ಕೂಡ ತನ್ನ ಹೊಗಳು ಭಟ್ರಾಗಿ ಮತ್ತು ತಮ್ಮದೇ ಆದಂಥ ಸೈದ್ಧಾಂತಿಕವಾದಂಥ ವಿಚಾರಗಳನ್ನು ಬಳಸ್ಕೊಳ್ಳಿಕ್ಕೆ ಬುದ್ಧಿಜೀವಿಗಳ ಹೆಸರಿನಲ್ಲಿ, ಎಡಪಂಥೀಯರ ಹೆಸರಿನಲ್ಲಿ, ಬಲದ ಅಂದರೆ ರೈಟಿಸ್ಟ್ ಅನ್ನುವ ನೆಲೆಯಲ್ಲಿ ಬೇಕಾದಷ್ಟು ಬಳಸ್ಕೊಂಡು ಉದಾಹರಣೆ ಮಿಕ್ಸ್ಚರ್ ಆಗಿದೆ. ಹಾಂ, ಹಾಗಾಗಿ ಆ ಪಬ್ಲಿಸಿಟಿ ಬರಬೇಕಾದ ರೀತಿಯಲ್ಲಿ ಗಾಂಧಿ ಕುಟುಂಬದ ಹೊರತಾದಂಥ ಯಾವ ನಾಯಕರದ್ದು ಪಬ್ಲಿಸಿಟಿ ಸರಿಯಾಗಿ ಬಂದೇ ಇಲ್ಲ. ಆದರೆ ಒಂದು ರೀತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ ಕೆಲಸಗಳು ಒಂದಿದೆ. ಅದರೊಟ್ಟಿಗೆ ಪುನಃ ಮನಮೋಹನ್ ಸಿಂಗ್ ಅವನು ಗುರುತಿಸಿ ಪುನಃ ಪ್ರೈಮ್ ಮಿನಿಸ್ಟರ್ ಮಾಡಿದ್ದಕ್ಕೆ ಆ ಕ್ರೆಡಿಟ್ ಆದರೂ ಸೋನಿಯಾ ಗಾಂಧಿ ಅವರಿಗೆ ಹೋಗ್ಬೇಕು. ಹೌದು, ಬೇರೆ ಯಾರಾಗಿದ್ದರೂ ಒಪ್ತಾ ಇಲ್ಲ. ಹೇಳ್ತಾರೆ ಅವರಿಗೆ ಯಾರು ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಒಪ್ತಾ ಇರಲಿಲ್ಲ ಅಂತ. ಬೇರೆಯವರಾಗಿ 10 ದಿವಸ ಆದ್ರೆ 10 ದಿವಸ ನಾನು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದೆ ಅಂತ ಕೂತ್ಕೊಳ್ತಾ ಇರ್ಲಿಲ್ವಾ? ಅದರ ಆ ಪರಿಸ್ಥಿತಿಯಲ್ಲಿ ಕೂತ್ಕೊಳ್ಳೋ ಸ್ಥಿತಿ ಇತ್ತು. ಅದು ಬೇರೆ MP ಸಪೋರ್ಟ್ ಇತ್ತಲ್ವಾ, ಲೆಕ್ಕಾಚಾರ ಇತ್ತು. ಲೆಕ್ಕಾಚಾರ ಮತ್ತೇನು ಬೇಕಿತ್ತು? ಇಟ್ಸ್ ಓನ್ಲಿ ನಂಬರ್ ಗೇಮ್ ಅಲ್ವಾ ಇವತ್ತು ನಡೀತಾ ಇರೋದು. ಬಟ್ ದ್ವೇಷದ ರಾಜಕಾರಣವನ್ನು ಅವರೇ ಹುಟ್ಟುಹಾಕಿರ್ತಾನೆ. ಈಗ ನಾನು ಆ ಮಟ್ಟಕ್ಕೆ ನಾವು ಅದನ್ನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ಅದರ PV ನರಸಿಂಹರಾವ್ ಇರ್ಬೋದು, ಅಥವಾ ಮೊನ್ನೆ SM ಕೃಷ್ಣರವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸುವ ಕೈಂಕರ್ಯವನ್ನು ಮಾಡಿಲ್ಲ. SM ಕೃಷ್ಣ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೇನೆ. ನನಗೆ ಭಾಳ ಒಳ್ಳೆಯ ಮುಖ್ಯಮಂತ್ರಿಗಳು ಅವರು. ಅಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಪ್ರಥಮ ಬಾರಿಗೆ ಇಂಡಿಪೆಂಡೆಂಟಾಗಿ ಗೆದ್ದು ಬಂದಿದ್ದು. ಚುನಾವಣೆ ಫಲಿತಾಂಶ ಬರುವ ಮುಂಚೆ ನಂಗೆ ಹೇಳಿ ಕಳಿಸಿದ್ರು ಅವರು. ನಾನು ಅವ್ರ ಮನೆಗೆ ಹೋಗಿದ್ದೆ. ಅವರಿಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ನನ್ನ ಹತ್ರ ಟೀ, ಕಾಫಿ, ಇದು ಬಿಸ್ಕೆಟ್ ಎಲ್ಲ ಕೊಟ್ಟು ಮಾತಾಡ್ತಾ, ನಮಗೆ ಶಾರ್ಟೇಜ್ ಬಂದರೆ ನೀವು ಸಪೋರ್ಟ್ ಮಾಡ್ತೀರಾ, ಈಗಾಗುವ ಲೆಕ್ಕಾಚಾರ ಹೇಳಿ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದರು. ಮಾಡ್ತೇನೆ ಸರ್ ಅಂತೇಳಿ ಬಂದಿದ್ದೆ ನಾನು. ಅವರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂತು. ಆದರೆ ನಾನು ಹೋದಾಗೆಲ್ಲ ನಾನು ಕೇಳಿ ರಿಕ್ವೆಸ್ಟ್ ಮಾಡಿದ ಕೆಲಸಗಳನ್ನು ಮಾಡಿಕೊಟ್ಟಿದ್ರು ಅವರು. ನಿಮಗೆ ಅವರು BJP ಹೋದ ಬಗ್ಗೆ ಬೇಸರ ಇದೆಯಾ? ಇಲ್ಲ ಇಲ್ಲ. ಆದರೆ ಅವರನ್ನು ಫಾರಿನ್ ಟೂರೆಲ್ಲ ಫಿಕ್ಸ್ ಆದ ಹೊತ್ತಿನಲ್ಲಿ ಅವರನ್ನು ಕಿತ್ತಾಕಿದ್ದುಂಟಲ್ಲ. ಇಂಥ ಅಮಾನುಷ ಕೆಲಸಗಳನ್ನೆಲ್ಲ ಹೇಗೆ? ನಾವು ಆ ಮಟ್ಟಿಗೆ ಬೆಳೀಲೇ ಇಲ್ಲ ಮಾತಾಡಲಿಕ್ಕೆ. ನಿಮ್ಮ ಲೆವೆಲಲ್ಲೂ ಆಗಿದೆಯಲ್ಲ ಅದು. ನಿಮಗೂ ಅಂತ ಕೆಲವು ಪೆಟ್ಟುಗಳು ಬಿದ್ದಿದೆ. ಆ ಲೆವೆಲಿಗೆ ಹೋಗಲಿಲ್ಲ ನಾವು ಅಂತ ಹೇಳಿದ್ವಿ. ಒಂದು ವೇಳೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಜಾಸ್ತಿ ನಾನು ಇದ್ದಿದ್ದೇ 2 ವರ್ಷ ಇದ್ದಿದ್ದರೆ ಅಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಅಲ್ಲ, ಒಟ್ಟು ಕಾಂಗ್ರೆಸ್ಸಿನ ಮೌಲ್ಯಗಳು ಮತ್ತು ಅದರ ಹೆಚ್ಚು ಹತ್ತಿರವಂಥ ಒಂದು ಸೈದ್ಧಾಂತಿಕವಾದ ಒಲವು ನಿಲುವು ಇದೆ ಅಂತ ಏನು ಹೇಳ್ತಾ ಇದ್ದೀರಿ. ಕಾಂಗ್ರೆಸ್ಸಿನ ಒಟ್ಟು ಇವತ್ತಿನವರೆಗಿನ ಇತಿಹಾಸ ಏನಿದೆಯಲ್ಲ, ಅದು ಆಡಳಿತಾತ್ಮಕವಾಗಿದ್ದು ಎಮರ್ಜೆನ್ಸಿ ಅದನ್ನೆಲ್ಲ ಈಗ ಬೇಕಾದಷ್ಟು ಚರ್ಚೆ ಆಗ್ತದೆ. ಎಮರ್ಜೆನ್ಸಿ ಒಂದು ಭಾಗ, ಅದು ನಾವು ವಿರೋಧ ಮಾಡಿದವರೇ. ಎಮರ್ಜೆನ್ಸಿಯಲ್ಲಿ ನಾವೆಲ್ಲ ವಿರೋಧ ಮಾಡಿ ವರ್ಕ್ ಮಾಡಿದವರೇ. ಯಾಕಂದರೆ ಜಯಪ್ರಕಾಶ್ ಜೊತೆ ಇದ್ದಾಗ ನಾವು ವಿರೋಧ ಮಾಡಿದ್ದೇ ಅಲ್ಲ. ಇಲ್ಲ ಅಂದರೂ ಪಕ್ಕ ವಿರೋಧ ಮಾಡಿದವರೇ ಅವರು. ವಿರೋಧ ಮಾಡೋದು ನಂತರದ ದಿನಗಳಲ್ಲಿ ಬದಲಾವಣೆ ಬಂದಾಗ ಯಾವುದು ಹತ್ತಿರ ಅಂತ ಅಷ್ಟೇ. ಸೊ ಒಟ್ಟು ರಾಜಕೀಯದ ವರ್ತಮಾನದಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಸರಿ ಇದೆ ಅಂತ ಲೆಕ್ಕ ನಿಮ್ಮದು ಏನು? ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
ಆ್ಯಸ್ ಇಟ್ ಈಸ್ ಅವರ ಬಗ್ಗೆ ವೈಯಕ್ತಿಕವಾಗಿ ಏನು ಆರೋಪ ಈಗ ಮೂಡದ್ದು ಒಂದು ಬಿಟ್ಟು ಬಿಡಿ, ಅದರಲ್ಲಿ ಕೋರ್ಟ್ನಲ್ಲಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. NR ರಮೇಶ್ ಅವರು 34 ಕೇಸ್ ಹಾಕಿದ್ದಾರೆ. ಕೇಸ್ ಹಾಕ್ಲಿಕ್ಕೆ ಏನು ತೊಂದರೆ ಇಲ್ಲಲ್ಲ, ಅದು ಇತ್ಯರ್ಥ ಆಗಬೇಕಲ್ವ. ಹಾಗೆ ಈಗ ಅವರು ಮೂಡಾದಲ್ಲೂ ನೀವು ಹಾಗೆ ಸಿದ್ದರಾಮಯ್ಯ ಹಿಂದಿನ ಮುಖ್ಯಮಂತ್ರಿಗಳ ಮೇಲೆ ಹಾಕಿದಂಥ ಕೇಸುಗಳು, ಅವರೇ ಪುನಃ ಮುಖ್ಯಮಂತ್ರಿ ಆಗುವಂಥದ್ದು, ಇವೆಲ್ಲವೂ ಇದೆ ಅಲ್ಲ. ಸಿದ್ದರಾಮಯ್ಯನವರು ಶುದ್ಧ ಹಸ್ತ ಅಂತೀರಾ? ನಾನು ಕಂಡ ಹಾಗೆ ಅಂಥದ್ದೇನು ನನಗೆ ಅವ್ರ ಮೇಲೆ ಅಪಾದನೆಗಳು ಕಾಣಲಿಲ್ಲ. ಇನ್ಕ್ಲೂಡಿಂಗ್ ಮೂಡ ಹಗರಣ. ಮೂಡದು ಅದು ಅವರು ಕೊಟ್ಟಂಥ ಜಾಗಕ್ಕೆ ಪರ್ಯಾಯ ಸೈಟನ್ನು ತಗೊಂಡಂಥದ್ದು. ಆ ಜಾಗ ಸರಿ ಅಲ್ಲ, ಅದ್ರ ಬಗ್ಗೆ ನಾನೀಗ ಯಾಕಂದರೆ ಕೋರ್ಟ್ನಲ್ಲಿ ಇರೋದ್ರಿಂದ ನಾವು ಹೇಳಿ ಅದನ್ನು ಕೋರ್ಟ್ನಲ್ಲಿ ವಾದ ನಡೀತಾ ಇದೆ, ಅಲ್ಲಿ ತೀರ್ಮಾನ ಆಗ್ತದೆ. ಅದು ತಪ್ಪು ಅಂತ ಆದರೆ ತಪ್ಪು, ಸರಿ ಅಂತ ಆದರೆ ಸರಿ, ಅಷ್ಟೆ. ನ್ಯಾಯಾಂಗ ಇದೆಯಲ್ಲ, ನ್ಯಾಯಾಂಗದಲ್ಲಿರುವಾಗ ನಾವು ಅದರ ಬಗ್ಗೆ ಚರ್ಚೆ ಮಾಡ್ಬೋದು. ಕರೆಕ್ಟು. ಈ ವಾಲ್ಮೀಕಿ ಹಗರಣ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಗೊತ್ತಿಲ್ಲದೆ ಆಗುತ್ತೆ ಅಂತ ನಿಮ್ಮ ಅನುಭವಿ, ನೀವು ಮಿನಿಸ್ಟರ್ ಆಗಿದ್ದವರು. ಯಾಕಂದರೆ ಒಂದು ಇಲಾಖೆಗೆ ಅನುದಾನ ಸ್ಯಾಂಕ್ಷನ್ ಮಾಡಿರ್ತಾರೆ, ಇಷ್ಟು ಕೊಟ್ಟಿರ್ತಾರೆ, ಅದನ್ನು ಈ ಕಾರ್ಯದರ್ಶಿಗಳು ಇವರೇ ನೋಡ್ತಾರೆ. ಬಿಟ್ಟರೆ ಎಲ್ಲ ಕಡತಗಳು ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆದು ಬಂದಿರ್ಬೋದು, ಸಮಯ ಎಲ್ಲಿದೆ ಅವರಿಗೆ ನೋಡಲಿಕ್ಕೆ ಎಲ್ಲವೂ. ಹಾಗಾದರೆ ಹಿಂದೆ ಆದದ್ದು ಎಲ್ಲ ಹಗರಣಗಳು ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗುತ್ತದೆ. ದೆಹಲಿಯಲ್ಲಿ ಎಲ್ಲವೂ ಪ್ರಧಾನಮಂತ್ರಿಗಳೇ ಜವಾಬ್ದಾರಿ ಆಗೋ ಪರಿಸ್ಥಿತಿ ಬರಬಾರ್ದು. ಅಲ್ಲಿ ಪ್ರತಿಯೊಂದಿಗೂ ಹಂತ ಹಂತವಾಗಿ ಎಲ್ಲರೂ ಅದನ್ನು ಸ್ಕ್ರೂಟಿನಿ ಮಾಡಿ ಸಹಿ ಹಾಕಿ ಕಳಿಸಿರ್ತಾರೆ. ಮಿನಿಸ್ಟ್ರು ಅದನ್ನು ನೋಡಿ ಸಹಿ ಹಾಕ್ತಾರೆ. ಆದರೆ ಒಂದು ಪ್ರತಿಯೊಬ್ಬ ಮಂತ್ರಿ ಮಾಡಬೇಕು, ಕೂತ್ಕೊಂಡು ಅದರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಮೊದಲೆಲ್ಲ ಇತ್ತು, ಆಫೀಸರ್ಸ್ ಬಂದಾಗ ಅವ್ರ ಫೈಲ್ ಇಟ್ಟರೆ ಅವ್ರ ಬಗ್ಗೆ ನಂಬಿಕೆ ಇತ್ತು, ಎಲ್ಲರೂ ಸೈನ್ ಮಾಡ್ತಾಯಿದ್ರು. ಇನ್ನು ಮುಂದಾದರೂ ಸಹ ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡಿ, ನಾಳೆ ನನ್ನ ಮೇಲೆ ಅಪವಾದ ಬರದೇ ಇದ್ದಾಗೆ ಅವರಾದರೂ ಪ್ರಯತ್ನ ಮಾಡಿಕೊಳ್ಬೇಕು. ಅವರವರ ಜಾಗ್ರತೆನ ಅವ್ರವ್ರು ಮಾಡಿಕೊಳ್ಬೇಕಾಗ್ತದೆ. ಇವತ್ತಿನ ಒಟ್ಟು ರಾಜಕಾರಣಿಗಳು, ಸಚಿವರು, ಅವರ ಆಡಳಿತ, ಅದರ ವೈಖರಿ, ಸಾರ್ವಜನಿಕವಾಗಿ ಏನೇನೆಲ್ಲ ಚರ್ಚೆ ಆಗ್ತಾ ಇದೆ ಅಂತ ಅದು ನಿಮಗೂ ಗೊತ್ತಿದೆ. ನಿಮಗೆ ವೈಯಕ್ತಿಕವಾಗಿ ಏನು ಅನ್ನಿಸ್ತದೆ? ನಾವು ಹೊರಗೆ ಇದ್ದೇವೆ ಕೆಲವು ವರ್ಷ. ಹೊರಗಡೆ ಇದ್ದದ್ರಿಂದ ನಿಮ್ಗೆ ಹೆಚ್ಚು ಚೆನ್ನಾಗಿ ಗೊತ್ತಾಗುತ್ತೆ ಅಂತ ನಾನು ಭಾವಿಸೋದು. ಒಬ್ಬ ಇನ್ಸೈಡರ್ ಆದರೆ ನಿಮಗೊಂದು ಕೆಲವು ಭಯಗಳು ಅಥವಾ ಕೆಲವು ಒತ್ತಡಗಳು ಅಥವಾ ನೀವು ಮಾತಾಡಬೇಕು ಬಾರದು ಈ ಥರದ್ದು ನೀವೇನು ಆ ಸ್ಥಿತಿಯಲ್ಲಿ ಇಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಖಂಡಿತ. ನಾನು ಹಿಂದೆ ಒಂದ್ಸಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಆಸ್ಕರ್ ಫರ್ನಾಂಡಿಸ್ ಬಗ್ಗೆ, ಅದು ತಪ್ಪಂತ ಹೇಳಿದ್ರೆ ತಪ್ಪಾದರೆ ನಿರಂತರವಾಗಿ ತಪ್ಪನ್ನು ಮಾಡ್ತೇನೆ ಅಂತ ಹೇಳಿದ್ದೆ. ಅದರಿಂದ ತಪ್ಪಂತ ಹೇಳಿದ್ರಲ್ಲಿ ತಪ್ಪಿಲ್ಲ. ಯಾವುದೇ ಮಂತ್ರಿದು ತಪ್ಪಾಗಿದ್ದರೆ ತಪ್ಪು ಅಂತ ಹೇಳ್ತೇವೆ ನಾವು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಕೂತ್ಕೊಂಡು ಚರ್ಚೆನೂ ಮಾಡ್ತೇನೆ ಇದರ ಬಗ್ಗೆ. ನೀವು ದಕ್ಷಿಣ ಕನ್ನಡದಿಂದ ನಾವೆಲ್ಲ ಬಂದಿರೋದ್ರಿಂದ ನಮಗೆ ಶಿಕ್ಷಣದ ಬಗ್ಗೆ ಮತ್ತು ಶಿಕ್ಷಣದ ಒಟ್ಟು ವ್ಯವಸ್ಥೆಯ ಬಗ್ಗೆ ನಮಗೆ ಗೊತ್ತಿಲ್ಲದೇ ಇದ್ದ ಹಾಗೆಯೇ ನಮಗೊಂದು ಅರಿವಿನ ಪ್ರಜ್ಞೆ ಇದೆ. ಆ ದಕ್ಷಿಣ ಕನ್ನಡದ ನೆಲದ ಗುಣ, ಅದು ವಾತಾವರಣದ ಗುಣ. ಮಧು ಬಂಗಾರಪ್ಪನಂಥವರನ್ನು ಶಿಕ್ಷಣ ಸಚಿವ ಅಂತ ಒಪ್ಕೊಳ್ತೀರಾ? ಪ್ರಾಮಾಣಿಕವಾಗಿ ಹೇಳಿ. ಲ್ಯಾಂಗ್ವೇಜ್ ಹೌದು, ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ, ಆಡಳಿತಾತ್ಮಕವಾಗಿ ಒಬ್ಬ ಈಗ ಮೀನುಗಾರಿಕಾ ಸಚಿವರಾಗಿ ನೀವು ಅದ್ಭುತವಾಗಿ ಕೆಲಸ ಮಾಡಿದವರು. ಅದರ ಅರ್ಥ ನೀವೇನು ಮೀನು ಹಿಡಿಲಿಕ್ಕೆ ಹೋದವರಲ್ಲ, ಆಯಿತಾ? ಅವರ ಭಾಷಣಗಳನ್ನು ಕೇಳಿಲ್ಲ, ಬಟ್ ವೈಯಕ್ತಿಕವಾಗಿ ಕೆಲವು ವಿಷಯಗಳನ್ನು ಹೋಗಿ ಚರ್ಚೆ ಮಾಡಿದಾಗ ನೇರವಾಗಿ ಚರ್ಚೆ ಮಾಡಿ ಅದನ್ನು ಪರಿಹಾರ ಕಂಡಿಡ್ಕೊಂಡು ಬಂದಿದ್ದೇನೆ. ಬಟ್ ಕೆಲವು ಕಡೆಯಲ್ಲಿ ಅವರೊಂದು ಉತ್ತರವನ್ನು ಹೇಳುವಾಗ ಎಡವಿದ್ದು ಪತ್ರಿಕೆಗಳಲ್ಲಿ ಮಾತ್ರ ನೋಡಿದ್ದೇನೆ. ಅಷ್ಟು ಬಿಟ್ಟರೆ ನಾನು ವೈಯಕ್ತಿಕವಾಗಿ ಹೋದಾಗ ಅವರ ಉತ್ತರವನ್ನು ಕೊಟ್ಟದ್ದು ಅಂತ ಎಡವಿಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಸಾರ್ವಜನಿಕವಾಗಿ ಅವರು ವೈಯಕ್ತಿಕವಾಗಿ ಎಡವಿದ್ರೂ ತೊಂದರೆ ಇರಲಿಲ್ಲ. ಸಾರ್ವಜನಿಕವಾಗಿ ಈ ಎಡವಿಕೆ ಇದೆಯಲ್ಲ, ಇದು ಯಾರು ಹುಟ್ಟು ಹಾಕಿದ್ದಲ್ಲ. ಅವ್ರು ಮಾತಾಡೋ ರೀತಿ ನೋಡಿಬಿಟ್ರೆ ಅದು ದೇವರಿಗೆ ಪ್ರೀತಿ, ಆ ಥರ ಇದೆ. ಅದು ಎಲ್ಲಿವರೆಗೂ ಅಂದರೆ ಕನಿಷ್ಠ ಮಟ್ಟದ ಅರ್ಹತೆಯೂ ಬೇಡವಾ ಒಂದು ಸಚಿವನಾಗಲಿಕ್ಕೆ? ಆವಯ ವಿಭಾಗ ಮುಖ್ಯಮಂತ್ರಿಗಳ ಹತ್ರ ಅವ್ರು ಚರ್ಚೆ ಮಾಡಬೇಕಾಗ್ತದೆ ಅಷ್ಟೇ. ಅಂದರೆ ನಿಮ್ಮ ಕಾಲದಲ್ಲಿ ಅದು ಇರಲಿಲ್ಲ ಹಾಗೆ. ಪ್ರತಿಯೊಬ್ಬರು ಅವರವ್ರ ಇಲಾಖೆಯ ವಿಷಯಗಳ ಬಗ್ಗೆ ಕಾರಣ ಇತ್ತು ಅದಕ್ಕೆ. ನಮ್ಮಲ್ಲಿ ಒಂದು ಭಾಷೆ ಮೇಲೆ ಹಿಡಿತಾ ಒಂದೇ ಅಲ್ಲ, ನಮ್ಮಲ್ಲಿ ಬಜೆಟನ್ನು ಮಂಡಿಸಿದಾಗ ಇದು ವೆರಿ ಇಂಪಾರ್ಟೆಂಟ್. ಬೇಡಿಕೆಯ ಮೇಲೆ ಚರ್ಚೆ ಆಗ್ತದೆ. ಚರ್ಚೆ ಆದಾಗ ಪ್ರತಿಯೊಬ್ಬ ಮಂತ್ರಿಯು ಅವರವರ ಇಲಾಖೆಯ ಬಗ್ಗೆ ಉತ್ತರವನ್ನು ಹೇಳಲಿಕ್ಕಿತ್ತು.
ಈಗ ಹಾಗಲ್ಲ, ಎಲ್ಲ ಸೇರಿಸಿ ಮುಖ್ಯಮಂತ್ರಿಗಳು ಮಾಡೋ ಕೆಲವು ವರ್ಷದಿಂದ ಈ ಪ್ರಾಕ್ಟೀಸ್ ಶುರುವಾಗಿದೆ. ನಮಗೆಲ್ಲ ಹಾಗಿರಲಿಲ್ಲ. ನಮ್ಮ ಇಲಾಖೆಯ ಬಗ್ಗೆ ಬೇಡಿಕೆ ಮೇಲೆ ಚರ್ಚೆ ಆದಾಗ ಅದರ ಬಗ್ಗೆ ಉತ್ತರವನ್ನು ನಾನೇ ಹೇಳಬೇಕಿತ್ತು. ಉಳಿದ ಮಂತ್ರಿಗಳು ಅವರದ್ದು ಇಲಾಖೆದು ಅವ್ರು ಹೇಳ್ತಾ ಇದ್ದರು. ಅದರಿಂದ ಎಲ್ಲರೂ ತರೋ ಇರ್ತಾಯಿದ್ರು. ಈಗ ಕೇವಲ ಕ್ವೆಶನ್ ಅವ್ರು ಬಿಟ್ಟರೆ ಮಂತ್ರಿಗಳು ಉತ್ತರ ಹೇಳಲಿಕ್ಕೆ ಬೇರೆ ಇಲ್ಲ. ಅಲ್ಲ, ಮತ್ತೆ ಈಗ ಪ್ರಿಯಾಂಕ ಖರ್ಗೆ ಅಂತವರು ಕೃಷ್ಣ ಅವರು ಉತ್ತರ ಹೇಳ್ತಾ ಇದ್ದಾರೆ. ಅವರು ಎಲ್ಲರದ್ದು ಉತ್ತರ ಹೇಳ್ತಾರೆ. ಅವ್ರದ್ದಷ್ಟೇ ಅಲ್ಲ, ಮುಖ್ಯಮಂತ್ರಿಗಳದ್ದು ಹೇಳ್ತಾರೆ. ಅಲ್ಲದೆ ಒಂದು ಯಾವುದೇ ಶಿಸ್ತು ಬೈಫರ್ಕೇಷನ್ನು ಆ ಥರದ್ದೇನೂ ಇದ್ದಂಗೆ ಕಾಣೋದಿಲ್ಲ. ನಿಮಗೆ ಈ ಸರ್ಕಾರ ಲಾ ಆ್ಯಂಡ್ ಆರ್ಡರ್ ಎಲ್ಲ ಸರಿಯಾಗಿ ಮಾಡ್ತಾ ಇದೆ ಅಂತ ಅನಿಸ್ತದೆ? ಯಾವುದಲ್ಲಿ ಈ ಸರ್ಕಾರ ಲಾ ಆ್ಯಂಡ್ ಆರ್ಡ್ರು ತಪ್ಪಿ. ಈಗ ಲಾ ಆ್ಯಂಡ್ ಆರ್ಡರ್ ಕೆಲವೊಮ್ಮೆ ಆದಮೇಲೆ ಗೊತ್ತಾಗೋದು ಬಿಟ್ಟರೆ ಆಕಸ್ಮಿಕ ಘಟನೆಗಳು. ಬಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ತಾ ಇದೆ, ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ. ಪರಮೇಶ್ವರ್ ಅವರು ಈಸ್ ಡೂಯಿಂಗ್ ಗುಡ್ ಜಾಬ್. ಸೊ ದಕ್ಷಿಣ ಕನ್ನಡದಲ್ಲೇ ಬಂದು ದೇ ಆರ್ ಅವರ್ ಬ್ರದರ್ಸ್ ಅಂತ ನಮ್ಮ ಶಿಕ್ಷಣ ಇವರು DKಶಿ ಅವರು ಘೋಷಣೆ ಮಾಡಿ ಹೋದರು. ಯಾವುದ್ರದ್ದು? ಈ ತುಷ್ಟೀಕರಣದ ರಾಜಕಾರಣದ ಬಗ್ಗೆ ಒಂದು ಮುಸ್ಲಿಂ ಸಮುದಾಯದ ಸಭೆಯಲ್ಲಿ ನೀವೇ ಸರ್ಕಾರವನ್ನು ಆರಿಸಿ ಕಳಿಸಿದ್ದು ತರಿಸಿದ್ದು, ದೇ ಆರ್ ನೀವೆಲ್ಲ ನಮ್ಮ ಬ್ರದರ್ಸು, ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತೇವೆ, ಈ ಥರದ ದಕ್ಷಿಣ ಕನ್ನಡದಂಥ ಸೂಕ್ಷ್ಮವಾದಂಥ ಪ್ರದೇಶದಲ್ಲಿ ಆ ಮಾತಾಡಿದ್ದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅಲ್ಲ, ಎಲ್ಲರೂ ಈಗ ನಿಮ್ಮಂಥವರು ಕೂಡ ಅವರವರ ಅಭಿಪ್ರಾಯವನ್ನು ಅವರವರು ಹೇಳಿದ್ದಾರೆ. ಅದು ಪಕ್ಷಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅಂತಲೇ ಹೊರಟ್ರೆ ಕೊನೆಗಿದ ಕತೆ ಏನು? ಅದರ ಅಲ್ಟಿಮೇಟ್ಲಿ ನಾವು ಏನು ನಾನು ಯಾವತ್ತೂ ತಪ್ಪಿಯೋ ಬೇರೆ ಹೇಳಿಕೆಗಳನ್ನು ಕೊಡೋದಿಲ್ಲ. ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟ ಮಂತ್ರಿಗಳೇ ಹೇಳಬೇಕಾಗ್ತದೆ, ನಾವು ಹೇಳಿಕ್ಕೆ ಬರೋದು. ಅಲ್ಲ, ಪಕ್ಷದ ದೃಷ್ಟಿಯಿಂದ ಹೇಳಿದ್ದವರು. ಪಕ್ಷದ ದೃಷ್ಟಿಯಿಂದ ನಾವು ಸ್ವಲ್ಪ ಜಾಗೃತಿಯಿಂದ ಹೇಳಬೇಕಾಗ್ತದೆ. ಆದರೆ ಅವರ ಅದನ್ನೆಲ್ಲ ವಿಷಯವನ್ನು ತಿಳ್ಕೊಂಡು ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ನಾನು ಅವ್ರ ಬಗ್ಗೆ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಈ ಮತೀಯ ಸೂಕ್ಷ್ಮತೆಗಳು ನಿಮ್ಮ ಕಾಲದಕ್ಕೂ ಈ ಕಾಲಕ್ಕೂ ಒಟ್ಟು ಅವತ್ತಿಂದ ಸಮಸ್ಯೆಗಳೇ ಇರಲಿಲ್ಲ ನಮಗೆ. ಮತೀಯ ಸಮಸ್ಯೆಗಳು ನಾನು ಒಂದು ಕಾಣಲಿಲ್ಲ. ಕೇವಲ ನಾನು ಎದುರಿಸಿದಂಥದ್ದು MRP ಅಲ್ಲಿದ್ದ ಗಲಾಟೆ, ಹೌದು, ಬಿಟ್ಟು ಬೇರೆ ಯಾವುದು ಕಾಣಲೇ ಇಲ್ಲ ನನಗೆ. ಇವತ್ತು ಬಹಳ ಸೂಕ್ಷ್ಮವಾಗಿ ಇದು ಮತೀಯ ಗಲಭೆಗಳು ಆಗುವಂಥದ್ದು ಹಿಂದೆ ಇರಲಿಲ್ಲ. ಹೀಗೆ ಯಾಕಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಕೇವಲ ರಾಜಕಾರಣಕ್ಕೋಸ್ಕರ ಜಾಸ್ತಿ ಆಗ್ತಾ ಇದೆಯಾ ಅನ್ನೋದು ಒಂದು ಅರ್ಥವನ್ನು ಮಾಡಿಕೊಳ್ಬೇಕು. ಎಲ್ಲವನ್ನೂ ಈಗ ವೋಟ್ ಬ್ಯಾಂಕ್ ರಾಜಕಾರಣವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಇಡೀ ಆಡಳಿತ ಯಂತ್ರ ಕೆಲಸ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದು ಪಕ್ಷಾತೀತವಾಗಿ ಹೇಳೋಣ ಇದನ್ನು. ಈ ಕಾಂಗ್ರೆಸ್ಸು ಅಂತಲೇ ಅಷ್ಟೇ ಅಲ್ಲ. ಅಂದರೆ ಈಗ ಕೆಲವ್ರದ್ದು ಒಕ್ಕಲಿಗ ವೋಟ್ ಬ್ಯಾಂಕ್ ಇರ್ಬೋದು, ಕೆಲವ್ರದ್ದು ಲಿಂಗಾಯತ ವೋಟ್ ಬ್ಯಾಂಕ್ ಇರ್ಬೋದು. ಕಾಂಗ್ರೆಸ್ಸಿಗೆ ದಲಿತ, ಅಹಿಂದ ಮತ್ತು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಇದೆ ಅಂತ ಅಂದ್ಕೊಳ್ಳೋಣ. ಈ ವೋಟ್ ಬ್ಯಾಂಕ್ಗಾಗಿ ಇಡೀ ಆಡಳಿತ ವ್ಯವಸ್ಥೆ ಮತ್ತು ಮನೋಧರ್ಮವೇ ಕಾನ್ಸಂಟ್ರೇಟ್ ಆಗ್ತದಂತಾದರೆ, ಸಾಂದ್ರೀಕೃತಗೊಳ್ತದೆ ಅಂತ ಸಂಪೂರ್ಣ ಹೋದರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ. ಈ ಎಲ್ಲವೂ ಜಾತಿಯ ಆಧಾರಿತವಾಗಿ ಮತವನ್ನು ಕೇಳುವಂಥದ್ದೇ ತಪ್ಪು. ಆಗಬಾರ್ದು ಅದು.